ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀಕಾಂತ್ ಹೊಸಳಿಕರ್. ಎಲ್ಲರಿಗೂ ಸ್ವಾಗತ ಮತ್ತೊಂದು ಹೊಸ ಬ್ಲಾಗಲ್ಲಿ. ಓಕೆ ಗಾಯ್ಸ್, ಇವತ್ತು ನಾನಿದ್ದೀನಿ ಬೋಲಾರಾಮ್ದಲ್ಲಿ ಒಂದು ಪೂರಿ ಜಗನ್ನಾಥ್ ಮಂದಿರ್ ಇದೆ ಅಂತೆ. ಪೂರಿ ಜಗನ್ನಾಥ್ ಒಂದು ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂತ ನನ್ನ ಗೆಳೆಯರೆಲ್ಲ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಹೋಗೋಣ ಅಂತ ಇವತ್ತು ರೆಡಿಯಾಗಿ ಹೋಗೋಕೆ ನಿಂತಿದ್ದೀನಿ, ನೋಡ್ತಾ ಇದ್ದೀರಾ. ಓಕೆ ಗಾಯ್ಸ್, ಬನ್ನಿ ನೋಡೋಣ ಹೇಗಿದೆ ದೇವಸ್ಥಾನ ಮತ್ತು ಆ ದೇವಸ್ಥಾನದ ಬಗ್ಗೆ ತಿಳಿಯೋಣ. ಮತ್ತು ಅದರ ಬಗ್ಗೆ ನಿಮಗೂ ಹೇಳ್ತೀನಿ, ದೇವಸ್ಥಾನ ತೋರಿಸ್ತೀನಿ, ಬನ್ನಿ. ಹಾಗೆ ನನ್ನ ಗೆಳೆಯನ ಜೊತೆ ಒಂದು ವಿಡಿಯೋನು ಮಾಡೋದಿತ್ತು, ಓನ್ ವಾಯ್ಸ್ ಡೈಲಾಗ್ ಹೊಡೆದು ಈ ವಿಡಿಯೋ ಮಾಡೋದಿತ್ತು. ಅದಕ್ಕೋಸ್ಕರ ಅವ್ನ ಮನೆಗೂ ಹೋಗಬೇಕು. ಮೊದಲು ದೇವಸ್ಥಾನ ನೋಡೋಣ, ಆಮೇಲೆ ಅವ್ನ ಮನೆಗೆ ಹೋಗಿ ನನ್ನ ಓನ್ ವಾಯ್ಸ್ ವಿಡಿಯೋನ ಕ್ರಿಯೇಟ್ ಮಾಡೋಣ. ಬನ್ನಿ ಮೊದಲು ದೇವಸ್ಥಾನ ಹತ್ರ ಹೋಗೋಣ. ಇಲ್ಲಿ ನೋಡ್ತಾ ಇದ್ದೀರಾ ಗೈಸ್, ಇದು ಫುಲ್ಲು ಜಾಗ ನೋಡ್ತಾ ಇದ್ದೀರಲ್ಲ, ಫುಲ್ಲು ಓಪನ್ ಆಗಿದೆ. ಇಲ್ಲಿ ನಾನು ಓನ್ ವಾಯ್ಸ್ ಡೈಲಾಗ್ ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಓಕೆ, ಸಂಜೆ ಟೈಮಲ್ಲಿ ನಾನು ನನ್ನ ಗೆಳೆಯ ಬಂದು ಇಲ್ಲಿ ವಿಡಿಯೋ ಮಾಡ್ತೀವಿ ಗೈಸ್. ಇವಾಗ ಟೈಮ್ ಎಷ್ಟಾಗಿದೆ ನೋಡೋಣ. ಓಕೆ, ಇವಾಗಂತೂ ಬೆಳಿಗ್ಗೆ ಆಗಿದೆ, ಬೆಳಿಗ್ಗೆ 10-11 ಗಂಟೆ ಆಗಿದೆ ಇವಾಗ. ಆಮೇಲೆ ನೋಡೋಣ, ಸಂಜೆವರೆಗೂ ಬಂದು ಇಲ್ಲಿ ವಿಡಿಯೋ ಮಾಡೋಣ. ಓಕೆ, ಇವಾಗ ಮೊದಲು ದೇವಸ್ಥಾನ ಕಡೆ ಹೋಗೋಣ, ಬನ್ನಿ. ಇದು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸಿಕ್ಕುವಂಥ ಮಾರ್ಕೆಟು. ನೋಡ್ತಾ ಇದ್ದೀರಾ, ಚೆನ್ನಾಗಿದೆ ಮಾರ್ಕೆಟು. ಓಕೆ, ನನ್ನ ಎದುರುಗಡೆ ಒಂದು ಕಬ್ಬಿನ ಗಾಡಿ ಬರ್ತಾ ಇದೆ, ನೋಡ್ತಾ ಇದ್ದೀರಾ. ಓಕೆ ಗೈಸ್, ದೇವಸ್ಥಾನಕ್ಕೆ ಹೋಗೋ ದಾರಿ ತೋರಿಸ್ತೀನಿ, ಬನ್ನಿ. ಹಾಗೆ ಯಾರ್ಯಾರು ಈ ವಿಡಿಯೋ ಹೊಸಬ್ರು ನೋಡ್ತಾ ಇದ್ದಾರೆ, ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ, ಬನ್ನಿ. ಓಕೆ ಗಾಯ್ಸ್, ನೋಡ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ಆದರೆ 1.5 ಕಿಲೋಮೀಟರ್ ತೋರಿಸ್ತಾ ಇದೆ. ಇನ್ನೇನು ದೇವಸ್ಥಾನ ಹತ್ರದಲ್ಲೇ ಇದ್ದೀನಿ ಗಾಯ್ಸ್. ನನ್ನ ಎದುರುಗಡೆನೇ ಇದೆ ದೇವಸ್ಥಾನ. ಇನ್ನೊಂದು ಸ್ವಲ್ಪ ದೂರ ಹೋದರೆ ದೇವಸ್ಥಾನ ಬರುತ್ತೆ. ದೇವಸ್ಥಾನ ಎದುರುಗಡೆ ಸಿಗ್ತೀನಿ ಇವಾಗ ನಾನು. ಓಕೆ ಗಾಯ್ಸ್, ನನ್ನ ಮುಂದೆ ಒಂದು ಎತ್ತಿತ್ತು, ಅದ್ರ 2 ಕೊಂಬೆ ನೋಡಬೇಕಿತ್ತು ಗಾಯ್ಸ್. ನೀವು ಭಯ ಪಡ್ತೀರಾ, ಗುದ್ದೋಕೆ ಬರ್ತಿತ್ತು, ಅಷ್ಟೊಂದು ಹತ್ತಿರದಿಂದ ಪಾಸ್ ಆಗಿದೆ. ಅದನ್ನು ವಿಡಿಯೋ ಶೂಟ್ ಮಾಡೋಣ ಅಂತಂದರೆ ಅದರ ಕಣ್ಗಳು ನೋಡಿ ನಾನು ವಿಡಿಯೋ ಶೂಟ್ ಮಾಡಿದೆ. ಓಕೆ, ಇವಾಗ ದೇವಸ್ಥಾನಕ್ಕೆ ಹೋಗೋಣ, ಬನ್ನಿ. ಓಕೆ ಗಾಯ್ಸ್, ಯಾವುದ್ಯಾವುದೋ ದಾರಿಯಿಂದ ಫೈನಲಿ ದೇವಸ್ಥಾನದ ಹತ್ರ ಬಂದಿದ್ದೀನಿ. ನೋಡ್ತಾ ಇದ್ರೆ ನನ್ನ ಎದುರುಗಡೆ ಇದೆ ದೇವಸ್ಥಾನ, ತೋರಿಸ್ತೀನಿ ಬನ್ನಿ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ ದೇವಸ್ಥಾನ. ಈ ಕಡೆ ಎತ್ತಿದ್ರೆ ಬ್ಲ್ಯಾಕ್ ಕಲರ್ ಕಾಣ್ತಾ ಇದೆ. ಸ್ವಲ್ಪ ಎದುರುಗಡೆ ಹೋಗಿ ತೋರಿಸ್ತೀನಿ ನಿಮಗೆ ನಾನು, ಎದುರುಗಡೆ ಯಾವ ಥರ ಕಾಣುತ್ತೆ ಅಂತ. ದೇವಸ್ಥಾನ ಅಂತೂ ಸೂಪರ್ ಆಗಿದೆ ಗೈಸ್. ನಾನು ಒಳಗಡೆ ಹೋಗ್ತೀನಿ ಇವಾಗ. ಇದು ದೇವಸ್ಥಾನದ ಇನ್ನೊಂದು ಎಂಟ್ರಿ. ಇಲ್ಲಿ ನೋಡ್ತಾ ಇದ್ದೀರಾ ಗೋಪುರಗಳೆಲ್ಲ. ಇಲ್ಲಿ ಮೇಲ್ ಗೋಪುರ ಇದೆ, ಮೇನ್ ಇಲ್ಲೇ ಇದೆ ನೋಡಿ ದೇವಸ್ಥಾನ. ಇದು ಗರ್ಭಗುಡಿ. ಓಕೆ, ಇಲ್ಲಿ ಮೇಲೆಲ್ಲ ಕಾಣ್ತಾ ಇದೆ. ಇದು ಇನ್ನೊಂದು ಎಂಟ್ರೆನ್ಸು. ಈ ಕಡೆ ಇರೋದೆಲ್ಲ ಮೇನ್ ಎಂಟ್ರೆನ್ಸು. ನಾನು ಬೇರೆ ದಾರಿಯಿಂದ 2ನೇ ಎಂಟ್ರೆನ್ಸ್ ಅಂತ ಬಂದಿದ್ದೀನಿ. ಓಕೆ ಗೈಸ್, ಹಿಂದೆ ನೋಡ್ತಾ ಇದ್ದೀರಾ ದೇವಸ್ಥಾನ ಇದೆ. ನಾನು ದೇವಸ್ಥಾನದ ಮುಂದೆ ಬಂದು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಕಡೆಯಿಂದ ಹಿಂದೆಯಿಂದ ಹೋದರೆ ಇದು ದೇವಸ್ಥಾನದ ಮೇನ್ ಎಂಟ್ರೆನ್ಸು. ಈ ಕಡೆಯಿಂದನೇ ಬರಬೇಕು. ಓಕೆ, ಇಲ್ಲಿ ನೋಡ್ತಾ ಇದ್ದಾರೆ ದೇವರು. ಈ ಕಡೆ ಇದು ಮೇನ್ ಎಂಟ್ರೆನ್ಸು, ಇಲ್ಲಿಂದನೇ ಎಂಟ್ರಿ ಆಗಬೇಕು. ನಾನು 2ನೇ ಎಂಟ್ರೆನ್ಸಿಂದ ಎಂಟ್ರಿ ಆದೆ. ಓಕೆ, ಇಲ್ಲಿ ನೋಡ್ತಾ ಇದ್ದಾರೆ ಇದು ಸ್ಟೇಟು ಗರ್ಭಗುಡಿಗೆ ಹೋಗುತ್ತೆ ಗೈಸ್. ಇದು ಗರ್ಭಗುಡಿ ಇದೆ. ಓಕೆ, ನೋಡ್ತಾ ಇದ್ದಾರೆ. ಅಲ್ಲೂ ಹೋಗಿ ತೋರಿಸ್ತೀನಿ ನಾನು ಇವಾಗ. ಆದರೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಕೊಡೋಲ್ಲ ಅಂತ ಹೇಳ್ತಾ ಇದ್ದಾರೆ ಜನ. ಓಕೆ, ನೋಡೋಣ ಆಮೇಲೆ ಬ್ಲಾಗ್ ಆದರೆ ಆಯಿತು, ಇಲ್ಲಾಂದರೆ ಇಲ್ಲ. ಓಕೆ, ಇದೇ ಎಂಟ್ರೆನ್ಸ್ ಅಂತ ನಾನು ಬಂದಿರೋದು. ಓಕೆ ಗೈಸ್, ಇದೇ ಗರ್ಭಗುಡಿ. ನೋಡ್ತಾ ಇದ್ದಾರೆ ದೇವ್ರನ್ನ. ಇಲ್ಲಿ ಪೂಜಾರಿ ಇದ್ದ, ವಿಡಿಯೋ ಮಾಡೋಕ್ಕೆ ಕೊಡ್ತಾ ಇಲ್ಲ ಅಂದರೂ ಮಾಡಿದೆ. ಇಲ್ಲಿ ನೋಡ್ತಾ ಇದ್ದಾರೆ ಗೈಸ್, ಇದು ದೇವಸ್ಥಾನದ ಸುತ್ತಮುತ್ತ. ಓಕೆ, ಇಲ್ಲಿ ನೋಡಿದ್ರೆ ಟೆಕ್ಸ್ಚರ್ಗಳು ಯಾವ ಥರ ಇದೆ. ಓಕೆ, ಆ ದೇವಸ್ಥಾನಕ್ಕೆ ಕೊಟ್ಟಿರುವ ಟೆಕ್ಸ್ಚರ್ಗಳು, ಮೂರ್ತಿಗಳು ಎಲ್ಲ ಯಾವ ಥರ ಇದೆ ನೋಡಿ. ಓಕೆ, ಇದು ದೇವಸ್ಥಾನದ ಅಂಗಳ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಮೇಲೆ ನಿಂತು ನೋಡಿದ್ರೆ ಇದು ಮೇನ್ ಎಂಟ್ರೆನ್ಸು. ಈ ಕಡೆ ಅಂಗಡಿ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ ದೇವರು. ಇದೇ ಸೇಮ್ ರೀತಿ ಒಳಗಡೆ ಇದೆ. ಓಕೆ, ಇಲ್ಲಿ ಬಂದು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಗೈಸ್, ಸ್ವಲ್ಪ ಬ್ಲರ್ ಆಗಿದೆ ಹಿಂದ್ಗಡೆ, ಯಾಕಂದರೆ ಸಿನಿಮ್ಯಾಟಿಕ್ ಮೋಡಲ್ಲಿ ತೊಗೊಂಡೆ, ಅದು ಬ್ಲರ್ ಆಗೋಯ್ತು. ಇಲ್ಲಿ ನೋಡ್ತಾ ಇದ್ದೀರಾ ದೇವಸ್ಥಾನದ ಸಿಂಹ. ಓಕೆ ಗೈಸ್, ಇಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಎಲ್ಲರೂ, ಫೋಟೋ ಕೂಡ ತೆಗಿತಾ ಹೋದರೆ. ಇಲ್ಲಿ ನೋಡ್ತಾ ಇದ್ದಾರೆ ಸಿಂಹ. ಇದು ಬ್ಲರ್ ಆಗಿತ್ತು, ಅದಕ್ಕೋಸ್ಕರ ಇವಾಗ ಕ್ಲಿಯರ್ ಆಗಿ ತೆಗೆದು ತೋರಿಸ್ತಾ ಇದ್ದೀನಿ. ಓಕೆ, ಇದು ಮೇನ್ ಎಂಟ್ರೆನ್ಸು. ಓಕೆ, ಇಲ್ಲಿ ನೋಡ್ತಾ ಇದ್ದಾರೆ ಯಾವ ಥರ ಸಿಂಹನ ಥರ ಇದೆ. ಇದು ನೈಟ್ ನೋಡಿದ್ರೆ ಭಯ ಆಗ್ಬೋದು ಎಲ್ಲರಿಗೆ. ಓಕೆ, ಇಲ್ಲಿ ನೋಡ್ತಾ ಇದ್ದಾರೆ ಗೋಪುರ. ಓಕೆ, ಮತ್ತೆ ಬ್ಲರ್ ಆಗೋಯ್ತು.
ಓಕೆ, ನೋಡ್ತಾ ಇದ್ದಾರೆ ಇಲ್ಲೆಲ್ಲ ಟೆಕ್ಸ್ಚರ್ಗಳು ತುಂಬ ಚೆನ್ನಾಗಿದೆ. ದೇವಸ್ಥಾನ ಎಲ್ಲ ಸುತ್ತಾಡಿ ಬಂದು ಇಲ್ಲಿ ಕುಂತಿದ್ದೀನಿ ಸುಮ್ಮನೆ ಸ್ವಲ್ಪ ವೇಟ್ ಮಾಡೋಣ ಅಂತ. ಓಕೆ ಗಾಯ್ಸ್, ಇಲ್ಲಿ ನೋಡ್ತಾ ಇದ್ದಾರೆ ಹೊರಗಡೆಯಿಂದ ನೋಡ್ತಾ ಇದ್ರೆ ದೇವಸ್ಥಾನ ಈ ರೀತಿ ಇದೆ. ಇಲ್ಲಿ ನೋಡ್ತಾ ಇದ್ದಾರೆ ಫುಲ್ ಕವರ್ ಆಗ್ತಾ ಇದೆ. ಇಲ್ಲಿ ಮೇನ್ ಎಂಟ್ರೆನ್ಸು. ಓಕೆ, ಇಲ್ಲಿ ಹಿಡಿದು ದೇವಸ್ಥಾನ ಇದೆ. ಓಕೆ, ನೋಡ್ತಾ ಇದ್ದಾರೆ ನಾನು ಬಂದಿರೋದು ಈ ಎಂಟ್ರೆನ್ಸ್ ಅಂತ. ಓಕೆ, 2 ಎಂಟ್ರೆನ್ಸ್ ಇದೆ, ಇಲ್ಲ 3 ಎಂಟ್ರೆನ್ಸ್ ಇದೆ ಗಾಯ್ಸ್. ಆ ಕಡೆ ಇನ್ನೊಂದಿದೆ. ಇಲ್ಲಿ ನೋಡ್ತಾ ಇದ್ರೆ ಮೇನ್ ಎಂಟ್ರೆನ್ಸ್ ಈ ಕಡೆಯಿಂದ ನಾನು ಬಂದಿರೋದು. ಇಲ್ಲಿ ರಾಮ, ಸೀತಾ ಮತ್ತು ಲಕ್ಷ್ಮಣ ಇದ್ದಾರೆ. ಓಕೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿಂದ ಬಂದರೆ ಮೇನ್ ಎಂಟ್ರೆನ್ಸು. ಇಲ್ಲಿ ನೋಡ್ತಾ ಇದ್ದಾರೆ ಇದೇ ಮೇನ್ ಎಂಟ್ರೆನ್ಸು. ಇಲ್ಲಿಂದ ಬರಬೇಕು, ಯಾಕಂದರೆ ಇಲ್ಲೆಲ್ಲ ವೆಹಿಕಲ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗನೂ ಇದೆ, ಎಲ್ಲ ಇದೆ. ಆ ಕಡೆಯಿಂದ ಬರ್ಬೋದು, ಆ ಕಡೆ ಒಂದು ಸ್ವಲ್ಪ ಪಾರ್ಕಿಂಗ್ ಜಾಗ ಇದೆ. ಓಕೆ, ಇಲ್ಲಿ ನೋಡ್ತಿದ್ದಾರೆ ಸಿಂಹ. ಓಕೆ, ಇಲ್ಲಿಂದ ನಾನು ಬಂದಿರೋದು. ಓಕೆ, ಇದು ಮೇನ್ ಎಂಟ್ರೆನ್ಸು. ಇಲ್ಲಿ ಕಂಬನೂ ಇದೆ. ದೇವಸ್ಥಾನ ಅಂತೂ ಫುಲ್ ಮಸ್ತಾಗಿದೆ. ಪೂರಿಯಲ್ಲಿರುವ ಸೇಮ್ ಥರನೇ ಇಲ್ಲೂ ಮಾಡಿದ್ದಾರೆ. ಅದು ದೊಡ್ಡ ಪುರಿ, ಇದು ಚಿಕ್ಕ ಪುರಿ ಜಗನ್ನಾಥ ಮಂದಿರ ಅಂತ ತಿಳ್ಕೊಬೇಕು. ಸೇಮ್ ಟು ಸೇಮ್ ಅದೇ ಥರ ಇದೆ. ನಾನಂತೂ ನೋಡಿದೆ ಫುಲ್ ಓಪನ್ ಆಗಿ. ಅದೇ ಗರ್ಭಗುಡಿಯಲ್ಲಿ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಇರಲಿಲ್ಲ, ಅದಕ್ಕೋಸ್ಕರ ಹೊರಗಡೆಯಿಂದನೇ ಸ್ವಲ್ಪ ವೀಡಿಯೋನ ರೆಕಾರ್ಡ್ ಮಾಡಿದ್ದೀನಿ. ನೋಡ್ತಾ ಇರಿ, ಹೇಗೆ ಅನಿಸ್ತು ಅನ್ನೋದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಕ್ಕೊಂದು ತಪ್ಪದೆ ಲೈಕ್ ಮಾಡಿ. ಓಕೆ ಗಾಯ್ಸ್, ದೇವಸ್ಥಾನ ನೋಡಿ ಮನೆಗೆ ಹೋಗ್ತಾ ಇದ್ದೀನಿ. ವಿಡಿಯೋ ಹೇಗೆ ಅನಿಸ್ತು ಅನ್ನೋದು ಕಮೆಂಟ್ ಮಾಡಿ. ಓಕೆ, ವಿಡಿಯೋ ಹೇಗೆ ಅನಿಸ್ತು ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬಾಯ್.